ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಸ್ವಾಗತ. ಇವತ್ತು ನಾವು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳ ಬಗ್ಗೆ ನೋಡೋಣ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಿಮೋಗ್ಲೋಬಿನ್ ಮುಖ್ಯವಾಗಿ ಈ ಲೋಹವನ್ನು ಒಳಗೊಂಡಿದೆ. ಹಿಮೋಗ್ಲೋಬಿನ್ನಲ್ಲಿರುವ ಮುಖ್ಯವಾಗಿರುವ ಲೋಹ ಯಾವುದಂದರೆ ಕಬ್ಬಿಣ. ಆಹಾರ ಯಾವ ಭಾಗದಲ್ಲಿ ಹೆಚ್ಚಾಗಿ ಪಚನಕ್ರಿಯೆಗೆ ಒಳಪಡುತ್ತದೆ? ಸಣ್ಣ ಕರಳಿನಲ್ಲಿ ಆಹಾರ ಪಚನಕ್ರಿಯೆಗೆ ಹೆಚ್ಚಾಗಿ ಒಳಪಡುವುದು. ಲಿವರ್ನಲ್ಲಿ ಸಂಗ್ರಹವಾಗಿರುವ ವಿಟಮಿನ್ ಯಾವುದು? ಎ ಮತ್ತು ಡಿ. ಲಿವರ್ನಲ್ಲಿ ಎ ಮತ್ತು ಡಿ ವಿಟಮಿನ್ ಸಂಗ್ರಹವಾಗಿರುತ್ತವೆ. ಮಾನವನ ರಕ್ತ ಶೇಕಡ ಎಷ್ಟು ಪ್ರಮಾಣ ಪ್ಲಾಸ್ಮಾವನ್ನು ಹೊಂದಿದೆ? ಶೇಕಡ 55ರಷ್ಟು ಪ್ಲಾಸ್ಮಾವನ್ನು ಮಾನವನ ರಕ್ತ ಹೊಂದಿದೆ. ಕಾಲರಾ ರೋಗಕ್ಕೆ ಕಾರಣವಾದ ಜೀವಿ ಯಾವುದು? ವಿಬ್ರಿಯೋ ಕಾಲರೆ ಎನ್ನುವುದು ಕಾಲರಾ ರೋಗಕ್ಕೆ ಕಾರಣವಾದ ಜೀವಿ. ಹೃದಯಾಘಾತ ಯಾವ ಕಾರಣದಿಂದ ಆಗುತ್ತದೆ? ಹೃದಯಾಘಾತ ಕೊಲೆಸ್ಟ್ರಾಲ್ ಹೆಚ್ಚಿನಿಂದ ಆಗುತ್ತದೆ. ಇಸಿಜಿ ಯಾವ ಅಂಗದ ಕಾರ್ಯವನ್ನು ಪರೀಕ್ಷಿಸಲು ಒಳಪಡಿಸಲಾಗುತ್ತದೆ ಅಥವಾ ಬಳಸಲಾಗುತ್ತದೆ? ಇಸಿಜಿಯನ್ನು ಹೃದಯದ ಅಂಗದ ಕಾರ್ಯವನ್ನು ತಿಳಿಯಲು ಬಳಸಲಾಗುತ್ತದೆ. ಎಲೆಕ್ಟ್ರೋಕಾರ್ಡಿಯೋಗ್ರಾಫ್. ಟ್ರಿಪಲ್ ಆಂಟಿಜೆನ್ ಚುಚ್ಚುಮದ್ದು ಮಕ್ಕಳಿಗೆ ಯಾವ ರೋಗದ ವಿರುದ್ಧವಾಗಿ ಕೊಡುತ್ತಾರೆ? ಇದನ್ನು ನಾಯಿ ಕೆಮ್ಮು, ಧನುರ್ವಾಯು ಮತ್ತು ಗಂಟಲು ಬೇನೆಗೆ ಕೊಡುತ್ತಾರೆ. ಜೀರ್ಣಕ್ರಿಯೆ ಆರಂಭಗೊಳ್ಳುವುದು ಎಲ್ಲಿ? ಬಾಯಿಯ ಅಂಗಳದಲ್ಲಿ. ಬಾಕ್ಸೈಟ್ ಇದು ಯಾವುದರ ಅದಿರು? ಬಾಕ್ಸೈಟ್ ಇದು ಅಲ್ಯೂಮಿನಿಯಂನ ಅದಿರಾಗಿದೆ. ಶಾಶ್ವತ ಗಡಸು ನೀರಿಗೆ ಕಾರಣವಾದಂತಹ ಅಂಶ ಯಾವುದು? ಸಲ್ಫೇಟ್ ಮತ್ತು ಕ್ಲೋರೈಡ್ ಇವು ನೀರನ್ನು ಶಾಶ್ವತ ಗಡಸಾಗಿಸುತ್ತವೆ. ಕಂಚು ಯಾವುದರ ಮಿಶ್ರಣವಾಗಿದೆ? ಕಂಚು ತಾಮ್ರ ಮತ್ತು ಸತುವಿನ ಮಿಶ್ರಣವಾಗಿದೆ. ಎಲ್ಪಿಜಿ ಇದನ್ನು ಒಳಗೊಂಡಿರುತ್ತದೆ. ಬ್ಯೂಟೇನ್ ಮತ್ತು ಪ್ರೊಪೇನ್ ಅನ್ನು ಒಳಗೊಂಡಿರುತ್ತದೆ. ಬ್ಯೂಟೇನ್ ಮತ್ತು ಪ್ರೊಪೇನ್. ಸಾಮಾನ್ಯ ಸ್ಥಿತಿಯಲ್ಲಿ ನೀರು ಮತ್ತು ಗಾಳಿ ಈ ಲೋಹದ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಬಂಗಾರದ ಮೇಲೆ ಯಾವುದೇ ಪರಿಣಾಮವನ್ನು ನೀರು ಗಾಳಿ ಬೀರುವುದಿಲ್ಲ ಸಾಮಾನ್ಯ ಸ್ಥಿತಿಯಲ್ಲಿ. ಗನ್ ಪೌಡರ್ ತಯಾರಿಕೆಯಲ್ಲಿ ಯಾವ ಮಿಶ್ರಣವನ್ನು ಉಪಯೋಗಿಸುತ್ತಾರೆ? ಗಂಧಕ, ಇದ್ದಿಲು ಪುಡಿ, ನೈಟ್ರಿಕ್ ಆಸಿಡನ್ನು ಬಳಸುತ್ತಾರೆ. ಧನ್ಯವಾದಗಳು ಸ್ನೇಹಿತರೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ.